ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇದೀಗ ಕಾಂಗ್ರೆಸ್ನಲ್ಲಿ ಆ ಒಂದು ಆಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗಾದ್ರೆ ಸರ್ಕಾರಕ್ಕೆ ಎದುರಾಯ್ತಾ ಹೊಸ ರೀತಿಯ ಸಂಕಷ್ಟ? ಮಂತ್ರಿಗಿರಿಗೆ ನಡೆದಿದ್ದ ಪೇಮೆಂಟ್, ಕಾಂಗ್ರೆಸ್ನಲ್ಲಿ ಆ ಒಂದು ಆಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದೆ. ಸರ್ಕಾರಕ್ಕೆ ಹೊಸ ಸಂಕಷ್ಟ ಎದುರಾಯ್ತಾ? ಹಾಗಾದ್ರೆ ಮಾಜಿ ಮಂತ್ರಿ ತೆರೆದಿಟ್ರ ಆ ಸೀಕ್ರೆಟ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಮಂತ್ರಿಗಿರಿಗೆ ನಡೆದಿದ್ದ ಏನು ಪೇಮೆಂಟ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಆ ಒಂದು ವಿಡಿಯೋ ಇದೀಗ ಕಾಂಗ್ರೆಸ್ನಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗಾದ್ರೆ ಮಾಜಿ ಮಂತ್ರಿ ಈ ಸೀಕ್ರೆಟ್ ರಿವೀಲ್ ಮಾಡಿದ್ರ? ಮಂತ್ರಿಗಿರಿ ಬಗ್ಗೆ ಆಡಿಯೋ ಬ್ಲಾಸ್ಟ್ ಆಗಿದೆ, ಪೇಮೆಂಟ್ ನಡೆದಿದೆ ಎಂದು ಮಾತುಕತೆ ನಡೀತಾ ಇದೆ. ಮಂತ್ರಿಗಿರಿ ಬಗ್ಗೆ ಇದೀಗ ಆಡಿಯೋ ವೈರಲ್ ಆಗಿದೆ. ಪೇಮೆಂಟ್ ನಡೆದಿದೆ ಎಂದು ಮಾತುಕತೆ ನಡೆದಿರುವಂತಹ ಆಡಿಯೋ ಇದು. ಮಾಜಿ ಮಂತ್ರಿಯ ಇದೀಗ ಆಡಿಯೋ ವೈರಲ್ ಆಗಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಆರ್.ಬಿ. ತಿಮ್ಮಾಪುರ ಆಡಿಯೋ ಸ್ಫೋಟಗೊಂಡಿದೆ. ಇದೀಗ ಕೈ ಜಿಲ್ಲಾಧ್ಯಕ್ಷರ ಜೊತೆ ಸ್ಫೋಟಕ ಮಾತುಗಳನ್ನ ಆಡಿದ್ದಾರೆ. ಬಾಗಲಕೋಟೆ ಜಿಲ್ಲಾಧ್ಯಕ್ಷರ ಜೊತೆ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಬಗ್ಗೆ, ಮಂತ್ರಿಗಿರಿ ಬಗ್ಗೆ ಹಾಗಾದ್ರೆ ಆಡಿಯೋ ಬಂದಿರುವಂತದ್ದು. ಈಗ ಪೇಮೆಂಟ್ ನಡೆದಿದ್ಯಾ? ಮಾಜಿ ಮಂತ್ರಿಯ ಆಡಿಯೋ ಇದೀಗ ವೈರಲ್ ಆಗಿ ಒಂದ್ ರೀತಿಯಾಗಿ ಹಲ್ಚಲ್ ಎಬ್ಬಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಒಂದ್ ರೀತಿಯಾಗಿ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಹಾಗಾದ್ರೆ ಹೈಕಮಾಂಡ್ಗೆ ಅಸಮಾಧಾನದ ಬಿಸಿ ತಡ್ತಾ ಇದೆ. ಜಿಲ್ಲಾ ಅಧ್ಯಕ್ಷ ನಂಜುಯ್ಯನ ಮಠ ಜೊತೆ ಮಾತುಕತೆ ನಡೆಸಿರುವ ಆಡಿಯೋ ವೈರಲ್ ಆಗ್ತಾ ಇದೆ. ಹೈಕಮಾಂಡ್ಗೆ ಅಸಮಾಧಾನದ ಬಿಸಿ ತಡ್ತಾ ಇರುವಂತದ್ದು. ಜಿಲ್ಲಾಧ್ಯಕ್ಷ ನಂಜಯ್ಯನ ಮಠ ಜೊತೆ ಮಾತುಕತೆ ನಡೆಸಿರುವಂತಹ ಆಡಿಯೋ. ತಿಮ್ಮಾಪುರ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಡಿಯೋ ಭಾರಿ ಬಿರುಗಾಳಿ ಸೃಷ್ಟಿ ಮಾಡ್ತಾ ಇದೆ. ಜಿಲ್ಲಾಧ್ಯಕ್ಷ ನಂಜಯ್ಯನ ಮಠನ ಜೊತೆ ಆರ್.ಬಿ. ತಿಮ್ಮಾಪುರ ನಡೆಸಿರುವಂತಹ ಮಾತುಕತೆ ಒಂದ್ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿರುವಂತದ್ದು. ಹಾಗಾದ್ರೆ ಸದ್ಯ ಇದೀಗ ಕಾಂಗ್ರೆಸ್ನಲ್ಲಿ ಸೂಟ್ ಕೇಸ್ ಮಿನಿಸ್ಟರ್ ಸದ್ದು ನಡೀತಾ ಇದೆ. ಸಚಿವ ಸ್ಥಾನ ಹಂಚಿಕೆಯಲ್ಲಿ ಹಣದ ಪ್ರಭಾವದ ಚರ್ಚೆ ಆಯ್ತಾ? ಕಾಂಗ್ರೆಸ್ನಲ್ಲಿ ಸೂಟ್ ಕೇಸ್ ಮಿನಿಸ್ಟರ್ ಸದ್ದು ನಡೀತಾ ಇದೆ. ಸಚಿವ ಸ್ಥಾನ ಹಂಚಿಕೆಯಲ್ಲಿ ಹಣ ಪ್ರಭಾವ ಚರ್ಚೆ ಆಯ್ತಾ? ಹಾಗಾದ್ರೆ ಪ್ರಭಾವಿ ನಾಗೇಂದ್ರ ಖಾತೆ ಕೈ ಜಾರಿ ಹೋಗುತ್ತಾ? ಸಚಿವ ಬಿ ನಾಗೇಂದ್ರ ಖಾತೆ ಬದಲಾವಣೆಯ ಗುಸುಗುಸು ಸ್ಟಾರ್ಟ್ ಆಗಿದೆ. ಈಗ ತಿಮ್ಮಾಪುರ ಆಡಿಯೋ ನಾಗೇಂದ್ರಗೆ ಮುಳು ಆಗುತ್ತಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ವಿವಾದ ತಣ್ಣಗಾಗಿಸಲು ಹೈಕಮಾಂಡ್ ಹಂತದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಹಣ ಪ್ರಭಾವ ಅಂದ್ರೆ ಪ್ರಭಾವ ಏನ್ ಚರ್ಚೆ ಆಯ್ತಾ? ಪ್ರಭಾವಿ ನಾಗೇಂದ್ರ ಖಾತೆ ಕೈ ಜಾರಿ ಹೋಗುತ್ತಾ? ಹಾಗಾದ್ರೆ ಒಂದ್ ರೀತಿಯಾಗಿ ಈ ಆಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದೆ. ಸಚಿವ ಬಿ ನಾಗೇಂದ್ರ ಖಾತೆ ಬಗ್ಗೆ ಒಂದ್ ರೀತಿಯಾಗಿ ಗುಸುಗುಸು ಸ್ಟಾರ್ಟ್ ಆಗಿರುವಂತದ್ದು. ಹಾಗಾದ್ರೆ ಮಂತ್ರಿಗಿರಿಗೆ ನಡೆದಿದ್ದ ಪೇಮೆಂಟ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸದ್ಯ ಕಾಂಗ್ರೆಸ್ನಲ್ಲಿ ಈ ವಿಚಾರ ಬಹಳ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನು ಶಾಸಕರು ರಾಜೀನಾಮೆ ಕೊಡಲು ಕೂಡ ಮುಂದಾಗ್ತಾ ಇರುವಂತದ್ದು. ಈ ಹಂತದಲ್ಲೇ ಈ ಬೆನ್ನಲ್ಲೇ ಇದೀಗ ಈ ಆಡಿಯೋ ವೈರಲ್ ಆಗಿರುವಂತದ್ದು. ಒಂದ್ ರೀತಿಯಾಗಿ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾದ್ರೆ ಆ ಜಿಲ್ಲಾಧ್ಯಕ್ಷರು ಹಾಗೆ ಆರ್.ಬಿ. ತಿಮ್ಮಾಪುರ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಒಟ್ಟು ಪೇಮೆಂಟ್ ಆಯ್ತಲ್ಲ 70%, 75% ಹೆಚ್ಚು ಕಡಿಮೆ ನಮ್ಮ ಪಾತ್ರೆ ಪ್ರಕಾರ 80% ಆದ್ರೂ ಆಗ್ಬೋದು. 80% ಸೀಟ್ ಕೊಟ್ಟಾರ ಅಂತ ಹೇಳ್ತಾರೆ. ಕೊಟ್ಟಿರ್ಬೇಕು, ಯಾಕಂದ್ರೆ ಅದು ಇದು ಇತ್ತಲ್ಲ, ಒಳ್ಳೆ ವಿಧಾನಸೌಧ ತುಳಸಿಗಿದ್ವು ಅಂತ ರಗಡದ ಹುಡುಗರ ಜೈಲಿಂದ ಬಂದವ್ರು ಅಲ್ಲ. ಅದು ಇವ್ನ ಹಾಕೊಂಡು ನಾಗೇಂದ್ರ ಕೊಟ್ರು ನೋಡ್ರಿ. ಏನಿದು ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿ ಎದುರಿಸೋದು? ಪಾರ್ಟಿ ಏನಂತ ಎದುರಿಸೋಕ ನಾವು? ಹೆಚ್ಚಿಗೆ ಬಲ್ರಿ ಏನ್ ತಪ್ಪ ಪಾಪ ಬಾಳ ಇವ್ರು ಕೇಳಿ ರೊಕ್ಕ ಕೊಟ್ಟಿರಕ್ಕಿಲ್ಲ. ನನ್ನ ಇಮೇಜು, ಪಾರ್ಟಿ ಇಮೇಜು ಯಾವ ಖಾತೆ ಕೊಟ್ಟರು ಸಮರ್ಥರಾಗಿ ನಿರ್ವಹಣೆ ಮಾಡ್ಯಾರ. ನೀರಾವರಿ ಅಸೆಂಬ್ಲಿಗದು ಉತ್ತರ ಹೆಂಗ್ ಕೊಡ್ತಿದ್ರು ಸ್ಮೂತ್ ಆಗಿ ಮಾಡೋ. ಯಾವ ಸುನೀಲ್ ಕನ್ನೋಳು ಯಾರ? ಸುನೀಲ್ ಕನ್ಗಳು ಯಾರ?
ನೀರು ಕಣ್ಣುಗಳಂತ ಯಾವನೋ ಒಬ್ಬ ಇವ ಸ್ವಲ್ಪ ಅವನ ಫೋಟೋ ಹಚ್ಚಲ್ಲ ಅವನ ಈಗ ಇದು ಒಂದ್ ನಮೂನೆ ಹುಚ್ಚಿದ್ದವ್ರೆ ಅಲ್ಲಿ ಮೇಲೆ ರೊಕ್ಕ ತಗೊಂಡ್ರೆಲ್ಲ ಬರ್ತಾರ ಮತ್ತ ಅವನೊಂದು ಮತ್ ಇನ್ನೊಂದು ಅವು ಅದಾವಲ್ಲ ನಾ ಹಿಂದಕ್ಕೊಮ್ಮೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾನಂತ ಹೇಳಿ ಎಸ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವ್ ಹೈಕಮಾಂಡ್ ಅವ್ರು ಪ್ರಾಮಾಣಿಕರಾಗಿರಂತ ಹೇಳಿದೀವನ ಅಂತ ಕೇಳಿದ್ ನನಗವ ಆರ್ ಪಾಟೀಲ ಎಂಟಿಸಿಗೇರಿ ನಾನು ಜಕ್ಕಪ್ಪನವ್ರ ಏನ್ರಿ 5-6 ಮಂದಿ ಇದೀವಿ ನಾನು ಮಾತಾಡಕ್ ಹಚ್ಚಿದ್ರು ಮಾತಾಡಿದೆ ಮಿನಿಸ್ಟ್ರಿ ಸಂಬಂಧ ಈಗ ಹಿಂದ ಇವಾಗ ಸಿದ್ದರಾಮಯ್ಯನವ್ರ 13 ಕಾವಕ್ಕಿಂತ ಮುಂಚೆ ಮಿಶ್ರ ಗೌರ್ಮೆಂಟ್ ಪ್ರಾಮಾಣಿಕ ಆಗತ್ತ ಯಾರು ಅಂದಿದ್ರು ಅನ್ನವ ಇದಕ್ಕೇನು ಉತ್ತರ ಕೊಡ್ತೀರಿ ಹೇಳ್ರಿ ಪಟಿಂಗ್ ಆಗಂತ ಹೇಳಿದ್ವಿ ನಾವು ನೀನ್ ಯಾಕೆ ಗ್ರಹಿಸ್ತಾರೆ ಅಂದಾಗ ನಿಮ್ದೊಂದು ಆಗಿದ್ದು ನನಗೆ ನಿಮ್ದೊಂದು ಅವ್ರದೊಂದಿತ್ತು ನನಗಷ್ಟೇ ನಮ್ಗ ಕೂಟ ಇತ್ತಲ್ಲ ನಾ ಏನಾಗ್ತಿದ್ದೆ ಫೀಡ್ ಮಾಡ್ತಿದ್ದೆ ನಾನು ಉತ್ತರ ಕರ್ನಾಟಕದಾಗ ನಮ್ ಮಾತ್ರ ಸೀಟ್ ಇಲ್ಲ ಎಕ್ಸ್ಪೀರಿಯನ್ಸು ಮತ್ತ ಸಂಘಟನೆ ಮಾಡ್ಯಾನ